ನೀವು ಸಾಧಾರಣವಾದವರಲ್ಲ, ನೀನು ಸಾಧಾರಣವಾದವನಲ್ಲ, ನೀನು ಸಾಧಾರಣವಾದವಳಲ್ಲ. ನೀವು ಅಸಾಧಾರಣವುಳ್ಳವರು, ನೀವು ಅಸಾಧಾರಣವುಳ್ಳವರು. ಕಾರಣ ನಿನ್ನ ಪ್ರಾರ್ಥನೆ ನಿನ್ನ ಒಳಗಡೆ ಅಷ್ಟು ಭಯಂಕರವಾದದು. ಪ್ರಾರ್ಥನೆ ಏನು ಬೇಕಾದ್ರೂ ಬದಲಾಯಿಸುತ್ತೆ, ಪ್ರಾರ್ಥನೆ ಏನ್ ಬೇಕಾದ್ರೂ ಮಾಡುತ್ತೆ, ಪ್ರಾರ್ಥನೆ ಏನ್ ಬೇಕಾದ್ರೂ ಸಾಧಿಸುತ್ತೆ, ಪ್ರಾರ್ಥನೆ ಏನ್ ಬೇಕಾದ್ರೂ ಕಟ್ಟುತ್ತೆ, ಪ್ರಾರ್ಥನೆ ಏನ್ ಬೇಕಾದ್ರೂ ಕೆಡುತ್ತೆ. ಈ ಪ್ರಾರ್ಥನೆ ಅನೇಕ ಕಾರ್ಯಗಳು ಕುರಿತು ಹೇಳ್ತದೆ. ಪ್ರಾರ್ಥನೆ ಮಾಡುವವನು ಕಟ್ಟುವನಾಗಿರ್ತಾನೆ, ಪ್ರಾರ್ಥನೆ ಮಾಡುವವನು ಬೀಸೋನಾಗಿರ್ತಾನೆ. ಅಷ್ಟು ಅಧಿಕಾರ ಪರಲೋಕ ಅವನ ಕೈಯಲ್ಲಿ ಡಿಕ್ಲೇರ್ ಮಾಡಿರುತ್ತೆ. ಅವನ ಕೈಯಲ್ಲಿ ಸಾಧ್ಯ ಕಟ್ಟೆಗಳನ್ನ ಬಿಚ್ಚುವುದಕ್ಕೆ. ದೇವರು ಹೇಳ್ತಾರೆ, ಪ್ರಾರ್ಥನೆ ಮಾಡುವನು ನೋಡಿ, ನೀನ್ ಈ ಭೂಲೋಕದಲ್ಲಿ ಏನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಪ್ರಾರ್ಥನೆ ಮಾಡುವನಿಗೆ ಇರೋದು ಗತ್ತು, ಅದು ಕಟ್ಟುವಿಕೆ